ಖಾಸಗಿ ನಿವೇಶನಕ್ಕಾಗಿ ಸಾರ್ವಜನಿಕರಿಗಾಗಿ ತಿರುಗಾಡುವ ರಸ್ತೆಯಲ್ಲಿದ್ದ ಬಂಡೆಯನ್ನು ಸಿಡಿಸಿದ ಪರಿಣಾಮ ಸುತ್ತಮುತ್ತಲಿನ ಮನೆಗಳು ಸೇರಿದಂತೆ 2 ದೇವಾಲಯಗಳ ಗೋಡೆ ಬಿರುಕು ಬಿಟ್ಟಿದ್ದು ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಸಮೀಪ ಎಸ್. ಸುರಾಪುರ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಸುಪ್ರೀತ್ ಕುಮಾರ್ ಎಂಬುವವರಿಗೆ ಸೇರಿದ ಜಾಗವನ್ನು ಹಾಸನದ ಚೇತನ್ ಹಾಗೂ ಮುರಳಿ ಎಂಬುವವರಿಗೆ ನಿವೇಶನ ನಿರ್ಮಿಸುವ ಸಲುವಾಗಿ ಮಾರಿದ್ದು, ಖಾಸಗಿ ಲೇಔಟ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಈ ಗ್ರಾಮದ ಯಗಚಿ ನದಿ ಹಿನ್ನೀರು ಪಕ್ಕದಲ್ಲಿ ಸುಮಾರು 40 ಅಡಿ ಸರ್ಕಾರಿ ರಸ್ತೆಯಲ್ಲಿ ಖಾಸಗಿ ನಿವೇಶನದಾರರು ಒಳಚರಂಡಿ ನಿರ್ಮಿಸುವ ಸಲುವಾಗಿ ಸುಮಾರು 20 ಅಡಿ ಆಳ ಅಗೆಯುತ್ತಿದ್ದಾಗ ಮಧ್ಯದಲ್ಲಿ ಸಿಕ್ಕ ಬೃಹತ್ ಗಾತ್ರದ ಬಂಡೆಯನ್ನು ಸಿಡಿಮದ್ದು ಬಳಸಿ ಪುಡಿ ಮಾಡುವ ಸಂದರ್ಭದಲ್ಲಿ ಆ ಭಾರಿ ಪ್ರಮಾಣದ ಶಬ್ದಕ್ಕೆ ಸುತ್ತಮುತ್ತಲಿನ 15 ಮನೆಗಳಿಗೆ ತೀವ್ರ ರೀತಿಯಲ್ಲಿ ಹಾನಿಯಾಗಿದ್ದು, ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಇತರ ವಸ್ತುಗಳಿಗೂ ಹಾನಿಯಾಗಿದೆ. ಈ ವೇಳೆ ಸ್ಥಳೀಯ ನಿವಾಸಿಗಳಾದ ಚಂದ್ರಶೇಖರ್ ಹಾಗೂ ರಮೇಶ್ ಮಾತನಾಡಿ, ನಾವುಗಳು ಸುಮಾರು 25 ವರ್ಷಗಳ ಹಿಂದೆ ನಮ್ಮ ಜಮೀನು ಯಗಚಿ ನದಿಯಲ್ಲಿ ಮುಳುಗಡೆಯಾದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಂದು ಮನೆ ಕಟ್ಟಿಕೊಂಡು ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದರೂ ವಾಸಿಸುತ್ತಿದ್ದು, ಜೀವನಕ್ಕೆ ಹಾಲು ಮಾರಿಕೊಂಡು ಕೂಲಿ ಮಾಡಿಕೊಂಡು ನಾವು ಹೇಗೋ ಜೀವನ ಸಾಗಿಸುತ್ತಿದ್ದೇವೆ. ಸರ್ಕಾರದ ಜಾಗದಲ್ಲಿ 60ಕ್ಕೂ ಹೆಚ್ಚು ಕುಟುಂಬಗಳು ವಾಸದ ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಹಾಸನ ಮೂಲದ ಚೇತನ್ ಹಾಗೂ ಮುರಳಿ ಎಂಬುವವರು ನಮ್ಮ ಗ್ರಾಮದ ಸುಪ್ರೀತ್ ಅವರಿಂದ ಜಮೀನು ಪಡೆದು ಯಾವುದೇ ಅನುಮತಿ ಇಲ್ಲದೆ ನಿವೇಶನವನ್ನು ಮಾಡುತ್ತಿದ್ದು, ಭೂವಿಜ್ಞಾನ ಗಣಿ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ನಾವು ತಿರುಗಾಡುವ ರಸ್ತೆಯನ್ನು ಸಂಪೂರ್ಣವಾಗಿ ಬಗೆದು ಬಂಡೆಗಳನ್ನು ಸಿಡಿಸಿದ ಪರಿಣಾಮ 15 ಮನೆಗಳಿಗೂ ಹೆಚ್ಚು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕೂಡಲೇ ತಹಸೀಲ್ದಾರ್ ಆಗಮಿಸಿ ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸುವುದರ ಜೊತೆಗೆ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದರು. ನಂತರ ಗ್ರಾಮದ ಮಹಿಳೆಯರಾದ ತುಂಗಾ, ಮಮತಾ ಮಾತನಾಡಿ, ಬಂಡೆಗಳನ್ನು ಸಿಡಿಸುವ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಹಿಳೆಯರು ವಿಚಾರಿಸಲು ಬಂದಾಗ ಬಂಡೆ ಸಿಡಿಸುವ ಪರಿಕರ ಬಿಟ್ಟು ಓಡಿ ಹೋಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆ ಅಮರಣಾಂತ ಉಪವಾಸ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ತುಂಗಾ, ಮಮತಾ, ಜಯಂತಿ, ಚೆನ್ನಮ್ಮ, ಕೋಮಲ, ಧರ್ಮಯ್ಯ, ರವಿ, ಪಾಪಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಏನು ಇತ್ತು ಎಷ್ಟು ನೀಟಾಗಿ ಇಟ್ಕೊಂಡಿದ್ದು ಇದೆಲ್ಲ ನೋಡಿ ಮನುಷ್ಯ ಡ್ಯಾಶ್ ಮಾಡಿರೋದು ಡ್ಯಾಶ್ ಮಾಡಿರೋ ವೈರು ಕಲ್ ಬ್ಲಾಸ್ಟ್ ಮಾಡಿರೋ ವೈರು ಇಲ್ಲೇ ಹೇಳ್ತಿರ್ಲಿಕ್ಕೆ